ನನಗ್ ಗೊತ್ತಿಲ್ಲ. ಇವಾಗ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಿದೀವಿ ಅಷ್ಟೇ. ಬನ್ನಿ ನನ್ ಜೊತೆ. ಪಾಪು, ದಯವಿಟ್ಟು ಅಮ್ಮಂಗೆ ರೆಸ್ಟ್ ಮಾಡೋಕ್ ಬಿಡು. ತುಂಬಾ ಟಯರ್ಡ್ ಆಗಿ ಹೋಗಿದ್ದಾಳೆ. ನಾನು ತುಂಬಾ ಸುಸ್ತಾಗಿ ಹೋಗಿದ್ದೀನಿ. ಓಕೆ, ಅಮ್ಮನ ಆಯಾಸ ನಿಮ್ ಟಯರ್ಡ್ನೆಸ್ ಕಮ್ಮಿ ಆದ್ಮೇಲೆ ಹೋಗೋಣ. ಪಾಪು, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಹಠ ಮಾಡಬಾರ್ದು. ನನಗ್ ಸರಿ ಅನ್ಸಿದ ವಿಷಯನ ನಾನ್ ಖಂಡಿತ ಕೇಳ್ತೀನಿ ಅಪ್ಪ. ಅದೇ ನನಗ್ ತಪ್ಪ ಅನ್ಸಿದ್ದನ್ನ ಹಾಗೆ ಪ್ರಶ್ನೆನೂ ಮಾಡ್ತೀನಿ. ಇವಾಗೇನು ಕಂಪ್ಲೇಂಟ್ ಕೊಡಕ್ಕೆ ಬರ್ತಿರೋ ಇಲ್ವೋ? ದೇವಕಿ, ಆಯಾಸ ಮಾಡ್ಕೋಬೇಡ. ಪಾಪು, ಪೊಲೀಸ್ ಕಂಪ್ಲೇಂಟ್ ಅಂತ ಹೋದ್ರೆ ನಮ್ಮ ಮಾನ ಮರ್ಯಾದೆನೇ ಹರಾಜಾಗೋದು. ಅದಕ್ಕೆ ಬೇಡ ಅಂತ ಹೇಳ್ತಿರೋದು. ಅರ್ಥ ಮಾಡ್ಕೋ. ಸುಳ್ಳು, ಇದು ಸುಳ್ಳು ಅಪ್ಪ. you're a cheater, you're a liar. ಎಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮ್ ಬಣ್ಣ ಬಯಲಾಗ್ಬಿಡುತ್ತೆ ಅಂತ ತಾನೇ ನೀವೆಷ್ಟೆಲ್ಲ ಡ್ರಾಮಾ ಮಾಡ್ತಿರೋದು. ಪಾಪು, ನೀನಾ ಈ ಮಾತು ಹೇಳ್ತಿರೋದು? ಹೌದು, ನಾನೇ. ಪಾವನಿ, ಹೌದು, ಪಾವ್ನಿನೇ ಮಾತಾಡ್ತಿರೋದು. ಒಂದು, ಅಮ್ಮನ ಹೇಳ್ಕೊಂಡು ಹೋಗಿದ್ ಯಾರು ಅಂತ ನಿಮ್ ಮಗಂಗೆ ಹೇಳಕ್ ಹೇಳಿ. ಇಲ್ಲ ಅಂದ್ರೆ ನನ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಕ್ ಹೇಳಿ. ಎರಡೂ ಆಗ್ಲಿಲ್ಲ ಅಂದ್ರೆ ಏನ್ ಅರ್ಥ ಅಜ್ಜಿ? ಅಂದ್ರೆ ನಿಮ್ ಮಗನೇ ಕಲ್ಪ್ರಿಟ್ ಅಂತ ತಾನೆ? ಪಾವನಿ, ನೋಡು ಪಾಪು, ನೀನು ತುಂಬಾ ಚಿಕ್ಕವಳಿದೀಯ. ನಿನಗಿದೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ಸುಮ್ಮನಿದ್ಬಿಡು. ಆಗಲ್ಲಪ್ಪ, ನನಗ್ ಸತ್ಯ ಗೊತ್ತಾಗೋವರೆಗೂ ನಾನ್ ಸುಮ್ನಿರಲ್ಲ. ಪಾಪು, ಪಾಪು, ಯಾಕೆ ಈಗ ಹುಚ್ಚುಚ್ಚಾಗಿ ಆಡ್ತಿದ್ಯಾ? ಏನಾಗಿದೆ ಪಾಪು? ಸ್ಟಾಪ್, ನಿಲ್ಸಿ, ಬೈಕ್ ನಿಲ್ಸಿ. ಯಾಕ್ರಿ, ನಿಮ್ ಮನೆ ಇರೋದು ಅಲ್ತಾನೆ, ಮತ್ತೆ ಇಲ್ಲಿ ಯಾಕೆ? ಇಲ್ಲ, ಪರವಾಗಿಲ್ಲ, ನಾನ್ ನಡ್ಕೊಂಡೆ ಹೋಗ್ತೀನಿ. ಇಷ್ಟೂರ ಬಂದ್ಮೇಲೆ ಅಷ್ಟೂರ ಬಿಡೋದ್ ಕಷ್ಟನಾ? ಬನ್ನಿ, ಮನೆವರೆಗೂ ಬಿಡ್ತೀನಿ. ನೋಡಿ, ಇಲ್ಲಿವರೆಗೂ ಡ್ರಾಪ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ನೀವ ಹೊರಡಿ, ನಾನು ಹೋಗ್ತೀನಿ. ಹಾ, ಪ್ರಾರ್ಥನಾ ಅವ್ರೆ, ನೀವ್ ಯಾಕೆ ಹಿಂಗ್ ನಡ್ಕೋತಾ ಇದ್ದೀರಾ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಪದೇ ಪದೇ ಕೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಇವಾಗಾದ್ರೂ ಹೇಳಿ, ಸ್ಕೂಲ್ ಹತ್ರ ಸಿಕ್ತಾಗ ಮಾತಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಯಾಕೆ ಹಂಗೆ ಹೊಟ್ಟೋದ್ರಿ? ಆಟೋದಲ್ಲಿ ಯಾರನ್ನ ಫಾಲೋ ಮಾಡ್ತಾ ಇದ್ರಿ? ಆ ರೌಡಿಗಳು ಯಾರು? ನಿಮ್ಗೂ ಅವ್ರಿಗೂ ಏನ್ ಸಮಸ್ಯೆ? ಅಲ್ಲಿ ಒಬ್ಬಂಟಿಯಾಗಿ ಯಾಕೆ ಇದ್ರಿ? ಅವಾಗ್ಲಿಂದ ಒಂದ್ ಮಾತು ಆಡದೆ ಯಾಕೆ ಮೌನವಾಗಿದ್ರ? ನಿಂತ್ಕೊಳ್ರಿ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಯಾಕೆ ಹೀಗೆ ಆಡ್ತಾ ಇದ್ದೀರಾ? ನಿಮ್ ಪ್ರಾಬ್ಲಮ್ ಆದ್ರೂ ಏನು? ನೀವೇ ನನ್ನ ಪ್ರಾಬ್ಲಮ್. ವಾಟ್? ನಾನಾ? ನೋಡಿ, ನಿಮ್ ಲೈಫೇ ಬೇರೆ, ನನ್ನ ಲೈಫೇ ಬೇರೆ. ದಯವಿಟ್ಟು ನನ್ನ ಹಿಂದೆ ಬರಬೇಡಿ. ಅಲ್ಲ ಪ್ರಾರ್ಥನಾ ಅವರೇ, ನಾನು ನಿಮ್ಗೆ ಅಂಥ ಟಾರ್ಚರ್ ಕೊಟ್ನ? ಈಗ ಕೊಡ್ತಿದ್ದೀರಲ್ಲ, ಅದು ಸಾಲ್ದಾ? ಎಲ್ಲ ಹೋಗಿದ್ರಿ, ಅಲ್ಯಾಕ್ ನಿಂತಿದ್ದೆ? ಅವ್ರು ಯಾರು? ನಿಮಗೇನಾಗಿದೆ? ನೋಡಿ, ನನ್ನ ಲೈಫಲ್ಲಿ ಹೇಳೋಕಾಗದೇ ಇರೋ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ.
ನೀವ್ ಕೇಳೋ ಒಂದು ಪ್ರಶ್ನೆಗೆ ನಾನ್ 100 ಉತ್ತರ ಕೊಡ್ಬೇಕಾಗತ್ತೆ. ನಿಮಗ್ ಕೇಳೋಷ್ಟು ಟೈಮ್ ಇರ್ಬೋದು, ಆದ್ರೆ ಅದನ್ನ ಹೇಳೋಷ್ಟು ತಾಳ್ಮೆ ಆಗ್ಲಿ ಅವಶ್ಯಕತೆ ಆಗ್ಲಿ ನನಗಿಲ್ಲ. ಸರಿ, ಇವತ್ತು ನಿಮ್ಮ ಮೂಡ್ ಸರಿ ಇಲ್ಲ, ನಾಳೆ ಸಿಗೋಣ. ಬಾಯ್. ಒಂದ್ ನಿಮಿಷ. ನಾಳೆ ಅನ್ನೋ ಆಸೆನ ಇನ್ಮೇಲೆ ಇಟ್ಕೋಬೇಡಿ. ಅಂದ್ರೆ ಇವತ್ತೇ ಇದೇ ನಿಮ್ಮ ಕೊನೆ ಭೇಟಿ. ಮರೆತು ಹೋಯಿತೆ ನನ್ನಯ ಹಾಜರಿ. ಏನ್ ಹೇಳ್ತಾ ಇದ್ದೀರಾ? ಇನ್ ಮುಂದೆ ನನ್ನ ಹಿಂದೆ ಹಿಂದೆ ಸುತ್ತಬೇಡಿ. ಅದ್ ನಿಮಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಬರೆದು ಎದೆಯಲ್ಲಿ ನೋವಿನ ಶಾಯರಿ. ಅಂದ್ರೆ ಅರ್ಥ ಆಗ್ತಿಲ್ವಾ? ಇನ್ ಮುಂದೆ ನನ್ ಹಿಂದೆ ಸುತ್ತಬೇಡಿ ಅಂದೆ, ನಿಮ್ಮಿ ಮುಖನ ತೋರಿಸ್ಬೇಡಿ ಅಂದೆ. ಕರಗಿದೆ ನಾಲಿಗೆ, ಬರವಿದೆ ಮಾತಿಗೆ. ಅದೇ ಯಾಕೆ? ಹೇಳಿದ್ನಲ್ಲ, ನಿಮಗೆಲ್ಲ ಹೇಳೋ ತಾಳ್ಮೆ ಆಗ್ಲಿ ಅವಶ್ಯಕತೆ ಆಗ್ಲಿ ನನಗಿಲ್ಲ. ಇನ್ಮೇಲೆ ನಿಮ್ಮಿ ಮುಖನ ನನಗ್ ತೋರಿಸ್ಬೇಡಿ. ಒಂದು ನಿಶ್ಶಬ್ದ ರಾತ್ರಿಲಿ ನಾವು ಆಡಿದ ಮಾತು ಹಸಿಯಾಗಿದೆ. ನಾವು ನಡೆದಂತ ಹಾದಿಲಿಯನ್ನು ಹೆಜ್ಜೆ ಗುರುತೆಲ್ಲ ಹಾಗೆ ಇದೆ. ಒಂಚೂರು ಹಿಂತಿರುಗಿ ನೀ ನೋಡೆಯ, ಇನ್ನೊಮ್ಮೆ ಕೈ ಚಾಚೆಯ. ಕರಗಿದೆ ನಾಲಿಗೆ, ಬರವಿದೆ ಮಾತಿಗೆ. ಮೆರವಣಿಗೆ ಹೊರಟಂತೆ ನಾ ಸಾವಿಗೆ. ಮರೆತು ಹೋಯಿತೆ ನನ್ನಯ ಹಾಜರಿ. ದಯವಿಟ್ಟು ಪಾಪು, ನನ್ನ ಮಾತು ಕೇಳು. ಸುಮ್ಮನೆ ಅಪ್ಪನ ಮೇಲೆ ಅನುಮಾನ ಪಡಬೇಡ. ಸುಮ್ನೆ ಅಲ್ಲಪ್ಪ, ನಿಜವಾಗ್ಲೂ ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಗೂ ಆ ಕಿಡ್ನಾಪರ್ಸ್ಗೂ ಏನೋ ಸಂಬಂಧ ಇದೆ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ನೀವು ಹೆದರ್ಕೋತಿರೋದು. ಪಾಪು, ವಿಷಯ ಗೊತ್ತಿಲ್ಲದೆ ಹಾಗೆಲ್ಲ ಏನೇನೋ ಮಾತಾಡಬಾರ್ದು. ಬಿಡೋ ನಮ್ಮಮ್ಮನ. ಅಮ್ಮ, ಅರ್ಥ ನೀನ್ ಯಾಕಮ್ಮ ಬರಕ್ ಹೋದೆ? ಹೋಗು ಇಲ್ಲಿಂದ, ಹೋಗು. ಪ್ರಾರ್ಥನಾ ಅವಳೆಲ್ಲಿದ್ದಾಳಮ್ಮ? ಬೆಳಗ್ಗೆ ಹೋದವಳು ಇನ್ನುವರೆಗೂ ಮನೆಗೆ ಬಂದೇ ಇಲ್ಲ. ಅಮ್ಮ, ಅವಳು ಅಲ್ಲಿಗೆ ಬಂದಿದ್ಲಮ್ಮ. ಅಮ್ಮ ಅಮ್ಮ ಅಕ್ಕ ಅಲ್ಲಿಗೂ ಬಂದಿದ್ಲಮ್ಮ. ಅಮ್ಮ ಎಲ್ಲಮ್ಮ ಅವಳು? ಆನಂದ, ಎಲ್ಲೋ ಪ್ರಾರ್ಥನಾ? ನೀನ್ ಅವಳನ್ನ ಕರ್ಕೊಂಡು ಬರ್ಲಿಲ್ವೇನೋ? ಇಲ್ಲ. ಇವಾಗ ಗೊತ್ತಾಯ್ತಾ ಅಜ್ಜಿ ನಿಮ್ ಮಗನ್ ಬುದ್ಧಿ ಏನು ಅಂತ? ಅಮ್ಮನ್ನ ಕಿಡ್ನಾಪರ್ಸ್ ಇಂದ ಹೇಗ್ ಕರ್ಕೊಂಡ್ ಬಂದ್ರು ಅನ್ಕೊಂಡಿದೀರಾ? ಅಕ್ಕನ ಅವರು ಕೊಟ್ಬಿಟ್ಟು ಅಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ಅವಳನ್ನ ಕಂಡ್ರೆ ನನಗಾಗಲ್ಲ, ನಿಜ. ಹಾಗಂತ ಅಂತ ನೀಚ್ ಕೆಲಸ ಮಾಡೋಷ್ಟು ಕೆಟ್ಟವನಲ್ಲ ನಿಮ್ಮಪ್ಪ. ಮತ್ ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಅವಳನ್ನ? ಅಲ್ಲಿಗೆ ಹೋಗು ಅಂತ ನಾವು ಹೇಳಿದ್ವಾ? ಅವಳೇ ಹೋಗಿದ್ದು ತಾನೆ. ಯಾಕೆ ಬೇಕಾಗಿತ್ತು ಅವಳಿಗಿದು? ಅಲ್ಲಿಗೆ ಹೋಗೋಕೆ ಗೊತ್ತಿದ್ಮೇಲೆ ಬರೋದಕ್ಕೂ ಗೊತ್ತಿರುತ್ತೆ. ಬರ್ತಾಳೆ ಬಿಡು.
ಅಕ್ಕ ಅಕ್ಕ ನೀನ್ ಯಾಕೆ ಅಲ್ಲಿ ಹೋಗಿದ್ದೆ? ಯಾರೇ ಕರ್ಕೊಂಡ್ ಬಂದ್ರು ನಿನ್ನ? ಏನೂ ಪ್ರಾಬ್ಲಮ್ ಆಗಿಲ್ಲ ತಾನೆ? ಅಯ್ಯೋ, ಮೊದ್ಲು ಒಳಗಡೆ ಬಾ. ಅಲ್ಲಮ್ಮ, ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಈ ವಿಷಯ ನಿನಗೆ ಯಾಕೆ ಗೊತ್ತಾಯ್ತು? ಮನೆಗೆ ಕೇಡು ಬಯಸೋರಿಗೆ ಕೆಟ್ಟದ್ದೆಲ್ಲ ಹೇಗೆ ನಡೆಯುತ್ತೆ ಅಂತ ಗೊತ್ತಿರುತ್ತೆ. ಆನಂದ, ಏನೋ ಮಾತಾಡ್ತಾ ಇದೀಯ ನೀನು. ಅವಳೇ ಕೆಟ್ಟದ್ ಬಯಸ್ತಾಳೆ? ಇವಳಿಗೆಲ್ಲ ಹೇಗೆ ಗೊತ್ತಾಯ್ತದು? ಇವಳು ಯಾಕೆ ಅಲ್ಲಿಗೆ ಬಂದಿದ್ಲು ಕೇಳು ನಿನ್ನ ಮೊಮ್ಮಗಳಿಗೆ. ಅದು ಅಪ್ಪ. ಏಯ್, ಎಷ್ಟು ಸಲ ಹೇಳಿದ್ದೀನಿ ನನ್ನನ್ನ ಅಪ್ಪ ಅಂತ ಕರಿಬೇಡ ಅಂತ. ರೀ, ಹೋಗ್ಲಿ ಬಿಡಿ, ಜಗಳ ಯಾಕೆ? ಈಗ ಮನೆಗೆ ಬಂದಾಯ್ತಲ್ಲ, ಸಮಾಧಾನ ಮಾಡ್ಕೊಳ್ಳಿ. ನಾನು ಯಾಕೆ ಸಮಾಧಾನ ಮಾಡ್ಕೊಳ್ಳಿ? ಅವಳು ಮನೆಗೆ ಬಂದ್ರೆಷ್ಟು ಬಿಟ್ರೆಷ್ಟು? ಹೋಗ್ಲಿ ಬಿಡಿ. ಪುಟ್ಟಿ ಆರಾಮಾಗಿ ಮನೆಗೆ ಬಂದೆ ತಾನೆ? ನಾನು ಆರಾಮಾಗಿ ಬಂದೆ ಅಮ್ಮ. ನೀವೇ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಕಂದ. ಸರಿ, ಹಿಂಗೆ ಯಾರು ಈ ವಿಷಯ ಹೇಳಿದ್ದು? ಅಮ್ಮ, ದೇವ್ಕಿ, ಇವಳಲ್ಲಿ ಯಾಕೆ ಬಂದಿದ್ಲು ಗೊತ್ತಾ? ಇದಿಷ್ಟು ಸನ್ನಿವೇಶನ ಇವಳೇ ಕ್ರಿಯೇಟ್ ಮಾಡಿದ್ದು. ಮುಂದೆ ಇವಳಿಂದಲೇ ಪರಿಹಾರ ಸಿಕ್ತು ಅಂತ ಮಾಡಿ ನನ್ನ ಮನಸ್ಸು ಗೆಲ್ಲೋದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ಆನಂದ, ಇವಳು ಕಂಡ್ರೆ ನನಗಾಗಲ್ಲ. ಆದ್ರೂ ಇವಳನ್ನ ಇಕ್ಕಟ್ಟಿಗೆ ಸಿಲುಕ್ ಹಾಕ್ಸೋ ನೀಚ್ ಬುದ್ಧಿ ನನಗಿಲ್ಲ ಅಂತ ಈಗ ತಾನೇ ನೀನು ಹೇಳ್ದೆ. ನೆನ್ಪಿದೆಯಾ ನಿನಗೆ? ಆನಂದ, ಅವಳು ಮೈಯಲ್ಲಿ ನಿನ್ ರಕ್ತನೇ ಹರಿತಾ ಇದೆ ಕಣೋ. ಅಂಥ ನೀಸ್ತನ ಅವಳು ಮಾಡಲ್ಲ. ಮತ್ತೆ ಯಾಕೆ ಬಂದ್ಲು ಅಲ್ಲಿಗೆ? ಎಲ್ಲೂ ಹೋದ್ರೂ ತನ್ನೊಂದು ಹೆಜ್ಜೆ ಗುರುತಿರ್ಬೇಕು ಈ ಮಹಾರಾಣಿದು. ಅಪ್ಪ, ಸುಮ್ನೆ ಅಕ್ಕನ್ ಬಗ್ಗೆ ಏನೇನೋ ಮಾತಾಡ್ಬೇಡಿ. ನೀವ್ಯಾಕೆ ಅಲ್ಲಿಗೆ ಹೋಗಿದ್ರೋ ಅಕ್ಕನೂ ಅಲ್ಲಿಗೆ ಅದಕ್ಕೆ ಬಂದಿದ್ಲು. ಬಾಬು, ಇಷ್ಟಕ್ಕೆಲ್ಲ ಕಾರಣ ಅಪ್ಪನೇ ಕಣೆ. ಪಾವ್ನಿ, ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಹಾಗೆ ಹೇಳಮ್ಮ ಅವಳಿಗೆ. ಆಗಿಂದನೂ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವನಿಗೆ ಬೇಜಾರು ಮಾಡ್ತಾ ಇದ್ದಾಳೆ. ಇದ್ದಿದ್ದ ಹಾಗೆ ಹೇಳಿದ್ರೆ ಹೌದು ಅಜ್ಜಿ, ಬೇಜಾರಾಗೆ ಆಗುತ್ತೆ. ಪಾವ್ನಿ, ವಯಸ್ಸಿಗೆ ಮೀರಿದ್ ಮಾತಾಡ್ತಿದ್ಯಾ ನೀನು. ದೊಡ್ಡವ್ರಿಗೆ ಮರ್ಯಾದೆ ಕೊಡು. ಅಮ್ಮ, ಅದು ಪಾವ್ನಿ, ಯಾಕೆ ಹೀಗ್ ನಡ್ಕೋತಿದ್ಯಾ? ಅಪ್ಪನ ಮೇಲೆ ಯಾಕೆ ನಿಂಗೆ ಇಷ್ಟ ಕೋಪ? ಅಮ್ಮಂಗೋಸ್ಕರ ಅಪ್ಪ ರೌಡಿಗಳ ಜೊತೆ ಹೇಗ್ ಫೈಟ್ ಮಾಡಿದ್ರು ಗೊತ್ತಾ? ಎಷ್ಟು ಕಷ್ಟಪಟ್ಟು ಅಮ್ಮನ್ನ ಸೇವ್ ಮಾಡಿ ಕರ್ಕೊಂಡ್ ಬಂದ್ರು ಗೊತ್ತಾ? ಅಷ್ಟು ಕಷ್ಟಪಟ್ಟವ್ರಿಗೆ ನಿನ್ನನ್ನು ಮನೆಗ್ ಕರ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗ್ಲಿಲ್ವಾ? ಅಥವಾ ಕಾರಲ್ಲಿ ಜಾಗನೇ ಇರ್ಲಿಲ್ವಾ? ನನ್ ವಿಷಯ ಬಿಡು ಪಾವ್ನಿ. ಅಕ್ಕ, ನಿನಗ್ ಗೊತ್ತಿಲ್ದೇ ಇರೋದು ಈ ಮನೆಯಲ್ಲಿ ಸುಮಾರು ವಿಷಯಗಳಿದಾವೆ ಕಣೆ. ಇದು ಮನೆ ಅಲ್ಲ, ಒಗಟಿನ ಅರಮನೆ. ಅಣ್ಣ, ನೀನ್ ಯಾಕೆ ಇಷ್ಟೊತ್ತು ಮಾಡಿದೆ? ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಅದಲ್ದೆ ಸ್ಕೂಲ್ ಬೇರೆ ಕ್ಲಾಸ್ ಆಗೋಯ್ತು. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಒಬ್ನೇ ಬರೋಣ ಅಂತ ಇದ್ದೆ. ವಾಚ್ಮ್ಯಾನ್ ಅಂಕಲ್ ಬಿಡ್ಲಿಲ್ಲ. ಇಷ್ಟೊತ್ತಿನಲ್ಲಿ ಮಕ್ಕಳೆಲ್ಲ ಒಬ್ರೇ ಹೋಗ್ಬಾರ್ದು ಅಂತ ಹೇಳಿದ್ರು. ಆಮೇಲೆ ನೀನ್ ಬರೋ ತನಕ ಅವ್ರು ನನ್ನ ಜೊತೆನೇ ಇದ್ರು. ವಾಚ್ಮ್ಯಾನ್ ಅಂಕಲ್ಲು ಎಷ್ಟು ಒಳ್ಳೆಯವರು. ಸಾರಿ ಕಣು,
ಇನ್ನೊಂದ್ಸತಿ ಈಗಾಗಲ್ಲ. ಯಾಕಣ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ, ಬಾ. ಗಾಬರಿ ಆಗಬೇಡಿ ತಾಯಿ, ಚಿಕಿತ್ಸೆ ಕೊಡ್ತೀನಿ. ಗುರುಗಳು ಹೇಳಿದ ಹಾಗೆ ನಿಮ್ಮ ಪ್ಲಾನ್ನಲ್ಲಿ ಸಕ್ಸಸ್ಗಿಂತ ಜಾಸ್ತಿ ಇದೆ. ಈಗ ಚಿಕಿತ್ಸೆ ಫಲಕಾರಿಯಾಗಿ ಸಕ್ಸಸ್ಸೋ ರಿಸ್ಕೋ ನೋಡೋಣ. ನನ್ನೇನು ಕೇಳಬೇಡ ರಮಣ, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ. ನನ್ನಿಂದ ನಿಮ್ಮ ಟೆನ್ಷನ್ನು ಹೋಗ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಸರ್, ಆದರೆ ಇನ್ನೊಬ್ರ ಹತ್ರ ಹಂಚ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ ಅಂತಾರೆ. ಒಬ್ಬರೇ ಕೊರಗೋಕ್ಕಿಂತ ಅದೇನು ಅಂತ ಹೇಳಿ ಸರ್, ಮನಸ್ಸು ಹಗುರ ಆಗ್ಬೋದು. ಇದು ಹಗುರವಾಗೋ ವಿಚಾರನೂ ಅಲ್ಲ, ಹಗುರವಾದ ವಿಚಾರನೂ ಅಲ್ಲ, ಭಾರವಾಗೋ ವಿಚಾರ. ಏನಾಯ್ತು ಸರ್? ನನಗೂ ಭೂಪತಿಗೂ ಜಗಳ ನಡೀತು. ಭೂಪತಿ ಚಾಕು ತಗೊಂಡು ನನಗೆ ಚುಚ್ಚೋಕ್ ಬಂದ. ಪೋಪ, ಇವತ್ತು ಆನಂದನ್ ಕತೆ ಮುಗಿಸ್ಬಿಡು. ಹೊಡಿ ಪೋಪ, ಹೊಡಿ. ಮೊದಲೇ ಕೋಮಾದಲ್ಲಿದ್ದವನು, ಈಗ ತಾನೇ ಹುಷಾರಾಗ್ತಿದ್ದವನು ಇವಳು ಕೊಟ್ಟಿರೋ ಏಟಿಗೆ ಸತ್ತೇ ಹೋಗಿದ್ದಾನೋ ಇಲ್ಲ ಮತ್ತೆ ಕೋಮಾಕ್ಕೆ ಹೋದ್ನು ಅಂತ ನೆನೆಸ್ಕೊಂಡು ಭಯ ಆಗ್ತಿದೆ. ಇದರಲ್ಲಿ ಭಯ ಪಡೋವಂಥದ್ದು ಏನಿದೆ ಸರ್? ಮಾಡಿದ್ದುಣ್ಣ ಮಾರಾಯ, ಅವನು ಮಾಡಿದ ಪಾಪ ಅವನೇ ಅನುಭವಿಸ್ತಾನೆ. ಪಾಪ ಅನುಭವಿಸೋರು ಯಾರೇ ಆದರೂ ಆ ವಜ್ರಮ್ಮನ ಕೋಪದ ಕಣ್ಣುಗಳು ಮಾತ್ರ ನಮ್ಮ ಕುಟುಂಬದ ಮೇಲೆ ಬೀಳುತ್ತೆ. ಇದೆಲ್ಲ ನೆನೆಸ್ಕೊಂಡ್ರೆ ನನಗೀಗಲೇ ತಲೆ ಕೆಟ್ಟೋಗಿದೆ. ಸರ್, ನೀವೇನೂ ತಲೆ ಕೆಡಿಸ್ಕೋಬೇಡಿ, ಅವರಿಂದ ನಿಮ್ಗೇನೂ ತೊಂದರೆ ಆಗಲ್ಲ. ನೀವು ಧೈರ್ಯವಾಗಿರಿ. ಯಾಕೆ ಇಷ್ಟು ಬೇಗ ಮಲಗ್ತಾ ಇದೀಯಾ? ಊಟ ಮಾಡಲ್ವಾ? ನನಗೆ ಬೇಡ ಕಣೋ, ನೀನೋಗಿ ಮಾಡ್ಕೊಂಬ. ಯಾಕಣ್ಣ, ಹೊರಗಡೆ ಏನಾದ್ರು ತಿನ್ಕೊ ಬಂದಾ? ನಿನ್ಗೋಗಿ ತಿನ್ಕೊಂಬ ಅಂದೆ ತಾನೆ, ಸುಮ್ಮನೆ ಯಾಕೆ ತಲೆ ತಿಂತಾ ಇದೆಯಾ? ಸಾರಿ ಕಣೋ, ಯಾವುದೋ ಟೆನ್ಷನಲ್ಲಿ ಬೈದ್ಬಿಟ್ಟೆ. ಸಾರಿ ಕಣೋ, ನೀನು ಹೋಗಿ ಊಟ ಮಾಡ್ಕೊಂಬ. ನೀನು ಬಾ. ನನಗೆ ಹಸುವಿಲ್ಲ ಸೂರ್ಯ, ಪ್ಲೀಸ್ ಬಲವಂತ ಮಾಡಬೇಡ, ನೀನು ಹೋಗಿ ಮಾಡ್ಕೊಂಬ. ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ, ಒಂಥರ ಇದೆಯಾ? ಏನಾಯ್ತಣ್ಣ? ಏನಿಲ್ವೋ, ನಾನು ನಾರ್ಮಲ್ ಆಗೇ ಇದ್ದೀನಿ. ಮತ್ತೆ ಈಗ ತಾನೇ ಏನೋ ಟೆನ್ಷನ್ ಅಂದೆ. ನೀನ್ ದಿನಾಗ್ಲೂ ಇದ್ದಂಗಿಲ್ಲ, ಏನಾಯ್ತು ಹೇಳಣ್ಣ? ಏನಿಲ್ವೋ ಅಣ್ಣ, ಒಂದ್ ನಾಯಿಗೆ ಪ್ರೀತಿ ತೋರಿಸಿದ್ರೆ ಅವ್ರ ಮನ್ಸು ಎಂಥದ್ದು ಅಂತ ಅದಕ್ಕೆ ಗೊತ್ತಾಗುತ್ತಂತೆ. ಅಂಥದ್ರಲ್ಲಿ ನಾನು ನಿನ್ ಪ್ರೀತಿಯಿಂದ ನೋಡ್ಕೋತಿರೋ ನಿನ್ ತಮ್ಮ, ನಿನ್ ಮನ್ಸು ಎಂಥದ್ದು ಅಂತ ನನಗೆ ಗೊತ್ತಾಗಲ್ವಾ? ಬೆಳಗ್ಗೆ ಅಕ್ಕಿ ನೋಡ್ದಾಗ ಇದ್ದಿದ್ ಖುಷಿ ಸಂಜೆ ನನ್ನ ಪಿಕ್ ಮಾಡಕ್ ಬಂದಾಗಿರ್ಲಿಲ್ಲ. ನಿಜ ಹೇಳೋಣ, ಏನಾಯ್ತು? ಸಂಜೆ ತನಕ ಅದಕ್ಕೆ ಜೊತೆನೇ ಇದ್ದ. ಅದಕ್ಕೆ ಏನಾರು ಅಂದ್ರ? ಸೂರ್ಯ, ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ. ನಿಮ್ಮ ಅತ್ತಿಗೆ ಒಂದು ಮಾತು ಹೇಳೋದು, ಅದು
ನನ್ನ ಮನಸ್ಸನ್ನ ತುಂಬ ತುಂಬ ಡಿಸ್ಟರ್ಬ್ ಮಾಡಿಬಿಡ್ತು. ಇನ್ನು ಮುಂದೆ ಯಾವತ್ತು ನನಗೆ ಮುಖ ತೋರಿಸ್ಬೇಡ ಅಂದ್ಬಿಟ್ಲು ಸೂರ್ಯ. ಕುತ್ಕೋಮ್ಮ. ಅಮ್ಮ ಅನ್ನು ನಾನೇ ತಿಂತೀನಿ ಪುಟ್ಟ, ಕೊಡು. ಅಮ್ಮ, ಇವತ್ ನಮ್ಮಮ್ಮಂಗೆ ನಾನೇ ಪ್ರೀತಿಯಿಂದ ತಿನ್ನಿಸ್ತೀನಿ. ಅನ್ನು ಅಮ್ಮ, ಆಕ್ಚುಲಿ ಏನ್ ವಿಷಯ? ಯಾರ್ ನನ್ನನ್ನ ಎಳ್ಕೊಂಡು ಹೋಗಿದ್ದು?